ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ, ಈ ಹಿಂದೆ ಪ್ರಥಮ PUC ವಿಷಯ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ 2024-25ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆ, ಆ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರವನ್ನು ಹೇಳಿದ್ದೆ. ಅದು ಮೊದಲ ವಿಡಿಯೋ ಆಗಿರುತ್ತೆ, ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಅದೇ ರೀತಿಯಾಗಿ ಪಾರ್ಟ್ 2 ವಿಡಿಯೋದಲ್ಲಿ ಅಂತ ಹೇಳಿದ್ರೆ, ಪಾರ್ಟ್ 1 ವಿಡಿಯೋದಲ್ಲಿ ನಿಮಗೆ ಭಾಗ B 2 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳೋದ್ರ ಮೂಲಕ ವಿಡಿಯೋನ ಎಂಡ್ ಮಾಡಿದ್ದೆ. ನೆಕ್ಸ್ಟು ಪಾರ್ಟ್ 2 ಎರಡನೇ ವಿಡಿಯೋದಲ್ಲಿ ಭಾಗ ಸಿಯಲ್ಲಿ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳು, ಇದರ ಜೊತೆಗೆ ಇನ್ನುಳಿದ 5 ಅಂಕದ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಅದಕ್ಕೆ ಉತ್ತರ ಸಹಿತ ಹೇಳಿದ್ದೆ. ಆ ವಿಡಿಯೋನ ವಾಚ್ ಮಾಡಿ, ಅದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ನೆಕ್ಸ್ಟು ಭಾಗ ಡಿಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು 10 ಅಂಕದ ಪ್ರಶ್ನೆಗಳು. 4 ಪ್ರಶ್ನೆಗಳನ್ನ ಅವರು ಕೇಳ್ತಾರೆ, 2 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರಿಬೇಕು. ಇಲ್ಲಿರುವಂತಹ ಪ್ರಶ್ನೆಗಳ ಜೊತೆಗೆ ಇನ್ನುಳಿದ 10 ಅಂಕದ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಇಲ್ಲಿ ಮೊದಲ ಪ್ರಶ್ನೆ, ಮಾನವನ ವಿಕಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ನೀವು ನೋಡ್ಕೊಳ್ಳೇಬೇಕು. 100% ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ನಿಮ್ಮ ಅಧ್ಯಾಯ 2 ಮಾನವನ ವಿಕಸನದ ಕಥೆ ಏನಿದೆ, ಈ ಅಧ್ಯಾಯದಲ್ಲಿ ತೆಗೆದಿರುವಂಥ ಪ್ರಶ್ನೆ. ಈ ಅಧ್ಯಾಯ ಕಂಪ್ಲೀಟ್ ಆಗಿ ಏನು ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ, ಮಾನವನ ವಿಕಸನ ಯಾವ ರೀತಿಯಾಗಿ ಆಯಿತು ಅಂತ ಹೇಳಿದ್ರೆ, ಭೂಮಿಯ ಉಗಮದಿಂದ ಹಿಡಿದು ಮಾನವನ ವಿಕಸನದವರೆಗೂ ಕೂಡ ಹಲವಾರು ವಿಷಯಗಳನ್ನು ಹೇಳುವಂತಹ ಪಾಠ ಇದಾಗಿರುತ್ತೆ. ಈ ಪಾಠವನ್ನು ನೀವು ಡೀಟೇಲ್ ಆಗಿ ಓದಿರ್ತೀರಿ. ಅವರು ಇಲ್ಲಿ 10 ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿರೋದು ಮಾನವನ ವಿಕಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿ ಅಂತ ಇದೆ. ಒಂದಿಷ್ಟು ಪಾಯಿಂಟ್ಗಳಿದೆ, ನಾನಿಲ್ಲಿ ಪಾಯಿಂಟ್ಸ್ ಅಷ್ಟೇ ಕೊಟ್ಟಿರ್ತೀನಿ, ಇದಕ್ಕೆ ನೀವು ವಿವರಣೆ ಸಹಿತ ಬರಿಬೇಕಾಗತ್ತೆ. ಮೊದಲ ಪ್ರಶ್ನೆ, ವಾಯುಗುಣ ಬದಲಾವಣೆ ಆಗಿರೋದ್ರಿಂದ ಯಾವ ರೀತಿಯಾಗಿ ಮಾನವನ ವಿಕಸನ ಆಯಿತು, ಅದಕ್ಕೆ ಕಾರಣವಾಯಿತು ಈ ಅಂಶ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೆದುಳಿನ ಗಾತ್ರದ ಅಭಿವೃದ್ಧಿ, ದ್ವಿಪಾದ ಚಲನೆ, ಆಶ್ರಯ ತಾಣಗಳ ಉದಯ, ಉಪಕರಣಗಳ ತಯಾರಿಕೆ ಹಾಗೂ ಬಳಕೆ, ಭಾಷೆ, ಪಶುಪಾಲನೆ ಹಾಗೂ ಕೃಷಿಯ ಆರಂಭ, ಕಲೆ. ಇದಿಷ್ಟು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಗಳು. ಇದಿಷ್ಟು ಪಾಯಿಂಟ್ಗಳನ್ನ ಕವರ್ ಮಾಡಿಕೊಂಡು ವಿವರಣೆ ಸಹಿತ ಆನ್ಸರ್ನ ಬರೀಬೇಕು. ಮಾನವನ ವಿಕಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳು 8. ಈ 8 ಪಾಯಿಂಟ್ಗಳು ಇಂಪಾರ್ಟೆಂಟು. ವಾಯುಗುಣ ಬದಲಾವಣೆ, ಮೆದುಳಿನ ಗಾತ್ರದ ಅಭಿವೃದ್ಧಿ, ದ್ವಿಪಾದ ಚಲನೆ, ಆಶ್ರಯ ತಾಣಗಳ ಉದಯ, ಉಪಕರಣಗಳ ತಯಾರಿಕೆ ಹಾಗೂ ಬಳಕೆ, ಭಾಷೆ, ಪಶುಪಾಲನೆ ಹಾಗೂ ಕೃಷಿಯ ಆರಂಭ, ಕಲೆ. ಓಕೆ, 10 ಅಂಕಕ್ಕೆ ಕೇಳುವಂತಹ ಎರಡನೇ ಬಹುಮುಖ್ಯ ಪ್ರಶ್ನೆ, ಚೀನಾದ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ಹ್ವಾಂಗ್ ಹೋ, ಆಂಗತ್ಸೆ, ಸಿಕಿಯಾಂಗ್ ನದಿಗಳ ಬಯಲು ಪ್ರದೇಶದಲ್ಲಿ ಚೀನಾದ ನಾಗರಿಕತೆ ಬೆಳೆಯಿತು. ಮಿತವಾದ ಸೌಲಭ್ಯ ಮತ್ತು ಕನಿಷ್ಠ ಸೌಲಭ್ಯಗಳಲ್ಲಿಯೇ ಚೀನೀಯರು ಅದ್ಭುತವಾದ ಪ್ರಗತಿಯನ್ನು ಸಾಧಿಸಿದ್ದರು. ಇದು ಸುದೀರ್ಘವಾದ ರಾಜಕೀಯ ಇತಿಹಾಸ ಹೊಂದಿದ್ದು 15 ರಾಜಮನೆತನದ ಆಳ್ವಿಕೆಗೆ ಒಳಪಟ್ಟಿದೆ. ಹಾನ್ ವಂಶದ ಆಳ್ವಿಕೆಯಲ್ಲಿ ಚೀನಾ ಅದ್ಭುತ ಪ್ರಗತಿಯನ್ನು ಸಾಧಿಸಿತು. ಚೀನಾ ನಾಗರಿಕತೆಯ ಕೊಡುಗೆಗಳು: ರೇಷ್ಮೆ ಚೀನಾದ ಪ್ರಮುಖ ಕೊಡುಗೆ, ಚೀನಾದ ಲಿಪಿ ಚಿಹ್ನೆಗಳು, ಶಾಯಿ ಮತ್ತು ಕಾಗದದ ಶೋಧನೆ, ಕಲೆ ಮತ್ತು ವಾಸ್ತುಶಿಲ್ಪದ ಅಭಿವೃದ್ಧಿ, ಧರ್ಮ ಮತ್ತು ತತ್ವಜ್ಞಾನ ಕ್ಷೇತ್ರದ ಕೊಡುಗೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ಇದನ್ನು ವಿವರಣೆ ಸಹಿತ ಬರೀಬೇಕು. ಮುಂದಿನ ಪ್ರಶ್ನೆ, ಭೌಗೋಳಿಕ ಅನ್ವೇಷಣೆಯ ಕಾರಣ ಹಾಗೂ ಪರಿಣಾಮಗಳನ್ನು ಕುರಿತು ವರ್ಣಿಸಿರಿ ಅಂತ ಇದೆ. ಭೂಮಿಯ ಮೇಲಿನ ಪ್ರದೇಶಗಳ ಅನ್ವೇಷಣೆ ಭೌಗೋಳಿಕ ಸಂಶೋಧನೆಯಾಗಿದೆ. ಭೌಗೋಳಿಕ ಅನ್ವೇಷಣೆಗೆ ಹಲವಾರು ಕಾರಣಗಳಿವೆ. ಮೊದಲ ಕಾರಣಗಳು ನೋಡ್ತಾ ಹೋಗಿ. ಐಶ್ವರ್ಯ ಮತ್ತು ಕೀರ್ತಿ ಗಳಿಸುವ ಉದ್ದೇಶ, ಪುನರುಜ್ಜೀವನದ ಸ್ಫೂರ್ತಿ, ಧರ್ಮ ಪ್ರಚಾರ, ವ್ಯಾಪಾರ ಲಾಲಸೆ, ಏಷ್ಯಾದ ಸಾಂಬಾರ ಪದಾರ್ಥಗಳ ಅಧಿಕ ಬೇಡಿಕೆ, ಟರ್ಕರ ಪ್ರತಿಬಂಧಕ, ವಿಶ್ವ ವಾಣಿಜ್ಯಾಭಿವೃದ್ಧಿ. ಇದಿಷ್ಟು ಕೂಡ ಕಾರಣಗಳು, ವಿವರಣೆ ಸಹಿತ ಬರೀಬೇಕು. ಹಾಗಾದರೆ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು ಅಥವಾ ಫಲಿತಾಂಶಗಳು ಏನೇನು ಅಂತ ಹೇಳಿದರೆ, ಭೌಗೋಳಿಕ ಅನ್ವೇಷಣೆಗಳಿಂದ ಪ್ರಪಂಚದಲ್ಲಿ ಹೊಸ ಹೊಸ ಜಲಮಾರ್ಗಗಳು, ಖಂಡಗಳು, ದೇಶಗಳು ಬೆಳಕಿಗೆ ಬಂದವು. ಮೆಗಲಾನ್ನ ವಿಕ್ಟೋರಿಯಾ ಹಡಗು ವಿಶ್ವವನ್ನೇ ಒಂದು ಸುತ್ತು ಹಾಕಿದ ಕಾರಣ ಭೂಮಿ ದುಂಡಾಗಿದೆ ಎಂಬುದು ಸಾಬೀತಾಯಿತು. ಜಲಮಾರ್ಗಗಳ ಮುಖೇನ ಯುರೋಪಿನ ಲಿಸ್ಬನ್, ಲಂಡನ್ ಮೊದಲಾದ ನಗರಗಳು ಹೆಚ್ಚು ಪ್ರಸಿದ್ಧಿಗೆ ಬಂದವು. ಪ್ರಪಂಚದ ಹಲವಾರು ರಾಷ್ಟ್ರಗಳಲ್ಲಿ ಕ್ರೈಸ್ತ ಧರ್ಮ ಪ್ರಚಾರವಾಯಿತು. ಯುರೋಪ್ ತನ್ನ ಸಂಸ್ಕೃತಿ ಮತ್ತು ನಾಗರಿಕತೆಗಳನ್ನು ದೇಶಗಳಲ್ಲಿ ಹರಡಿತು ಮತ್ತು ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಂಡಿತು. ನೆಕ್ಸ್ಟು ಅದೇ ರೀತಿಯಾಗಿ ಇನ್ನೊಂದು ಬಹುಮುಖ್ಯ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ಮೊದಲನೇ ಜಾಗತಿಕ ಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಇದೆ. ಮೊದಲನೇ ಜಾಗತಿಕ ಯುದ್ಧಕ್ಕೆ ಕಾರಣಗಳು: ಉಗ್ರ ರಾಷ್ಟ್ರೀಯತೆ, ಸೇನಾ ಮೈತ್ರಿಕೂಟಗಳು, ಶಸ್ತ್ರಾಸ್ತ್ರಗಳ ಪೈಪೋಟಿ, ಸಾಮ್ರಾಜ್ಯಶಾಹಿ ಹಾಗೂ ಆರ್ಥಿಕ ಪೈಪೋಟಿ. ಇದಿಷ್ಟು ಕೂಡ ಮೊದಲನೇ ಜಾಗತಿಕ ಯುದ್ಧಕ್ಕೆ ಕಾರಣಗಳು, ವಿವರಣೆ ಸಹಿತ ಬರೀಬೇಕು. ಹಾಗಾದರೆ ಮೊದಲನೇ ಜಾಗತಿಕ ಯುದ್ಧದಿಂದ ಆದಂತಹ ಪರಿಣಾಮಗಳೇನು, ಫಲಿತಾಂಶಗಳೇನು ಅಂತ ಹೇಳಿದ್ರೆ, ಯುದ್ಧದಿಂದ ಅಪಾರವಾದ ಸಾವು ನೋವು ಸಂಭವಿಸಿದವು.
10 ಮಿಲಿಯನ್ ಸೈನಿಕರು ಹತರಾದರು, 20 ಮಿಲಿಯನ್ ಸೈನಿಕರು ಗಾಯಾಳುಗಳಾದರು, ನಾಗರಿಕರು ಹಸಿವು, ಕಾಯಿಲೆ ಹಾಗೂ ಹಿಂಸೆಗಳಿಂದ ಮರಣ ಹೊಂದಿದರು. 1919ರಲ್ಲಿ ವರ್ಸೇಲ್ಸ್ ಒಪ್ಪಂದ ಜಾರಿಯಾಯಿತು. ಯುದ್ಧದಿಂದಾಗಿ ಸರಕು ಸೇವೆಗಳ ಕೊರತೆಯಾಯಿತು. ಹಲವಾರು ರಾಷ್ಟ್ರಗಳು ಸಾಲದ ಸುಳಿಯಲ್ಲಿ ಸಿಲುಕಿದವು. ಯುದ್ಧದ ಫಲವಾಗಿ ಅಂತಾರಾಷ್ಟ್ರೀಯ ಶಾಂತಿ ಸುರಕ್ಷತೆಗಾಗಿ 1920ರಲ್ಲಿ ರಾಷ್ಟ್ರಸಂಘ ಅಸ್ತಿತ್ವಕ್ಕೆ ಬಂದಿತು. ಇದಿಷ್ಟು ಕೂಡ ಮೊದಲನೇ ಜಾಗತಿಕ ಯುದ್ಧದ ಪರಿಣಾಮಗಳು ಅಥವಾ ಫಲಿತಾಂಶಗಳು. 10 ಅಂಕದ ಇನ್ನೊಂದು ಬಹುಮುಖ್ಯ ಪ್ರಶ್ನೆ, 1789ರ ಫ್ರಾನ್ಸಿನ ಕ್ರಾಂತಿಯ ಕಾರಣಗಳು ಮತ್ತು ಪರಿಣಾಮಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. 1789ರ ಫ್ರಾನ್ಸ್ ಕ್ರಾಂತಿ ಜಾಗತಿಕ ಇತಿಹಾಸದ ಒಂದು ವಿಶಿಷ್ಟ ಘಟನೆ. ನಿರಂಕುಶ ರಾಜಪ್ರಭುತ್ವ, ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯ ವಿರುದ್ಧ ನಡೆದ ಹೋರಾಟ ವಿಶ್ವಕ್ಕೆ ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವದ ಹೊಸ ವಿಚಾರಗಳನ್ನು ವಿಶ್ವಕ್ಕೆ ಪರಿಚಯಿಸಿದವು. ಈ ಕ್ರಾಂತಿಯ ಆರಂಭಕ್ಕೆ ಹಲವು ಕಾರಣಗಳಿವೆ. ಕಾರಣಗಳು: ಫ್ರಾನ್ಸ್ ಕ್ರಾಂತಿಗೆ ಕಾರಣಗಳು, ರಾಜಕೀಯ ಕಾರಣಗಳು, ಸಾಮಾಜಿಕ ಕಾರಣಗಳು, ಆರ್ಥಿಕ ಕಾರಣ, ಬುದ್ಧಿಜೀವಿಗಳ ಪ್ರಭಾವ, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, ಆರ್ಥಿಕ ಮುಗ್ಗಟ್ಟು. ಹಾಗಾದರೆ ಈ ಫ್ರಾನ್ಸ್ ಕ್ರಾಂತಿಗೆ ತಕ್ಷಣದ ಕಾರಣಗಳು ಏನೇನು? ತಕ್ಷಣದ ಕಾರಣಗಳು: ಫ್ರಾನ್ಸಿನ ಆರ್ಥಿಕ ದಿವಾಳಿತನ, ದುಬಾರಿ ಯುದ್ಧ, ಸವಲತ್ತಿಲ್ಲದ ವರ್ಗದ ಮೇಲಿನ ತೆರಿಗೆ, ಭೀಕರ ಬರಗಾಲ, ಆರ್ಥಿಕ ಮಂತ್ರಿಗಳ ಸಲಹೆ ನಿರಾಕರಣೆ. ಇದಿಷ್ಟು ತಕ್ಷಣದ ಕಾರಣಗಳು. ಹಾಗಾದರೆ ಫ್ರಾನ್ಸ್ ಕ್ರಾಂತಿಯಿಂದ ಆದಂತಹ ಪರಿಣಾಮಗಳು ಏನು, ಫಲಿತಾಂಶಗಳು ಏನು ಅಂತ ಹೇಳಿದರೆ, ಫ್ರಾನ್ಸ್ ರಾಷ್ಟ್ರೀಯ ಸಭೆ ಮಾನವ ಹಕ್ಕು ಬಾಧ್ಯತೆಗಳ ಪ್ರಾಮುಖ್ಯತೆ ಎತ್ತಿ ಹಿಡಿಯಿತು. ಈ ಕ್ರಾಂತಿಯ ಘೋಷಣೆಗಳಾದ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವಗಳು ಹಲವು ರಾಷ್ಟ್ರಪ್ರೇಮಿಗಳ ಉತ್ಸಾಹವನ್ನು ಕೆರಳಿಸಿ ಅವುಗಳ ಸಾಧನೆಗೆ ಸ್ಫೂರ್ತಿದಾಯಕವಾದವು. ಗಣರಾಜ್ಯ ಸ್ಥಾಪನೆಗೆ ನಾಂದಿ ಹಾಡಿತು. ಅನಂತರ ಇದು ಯುರೋಪಿನ ಇತರ ದೇಶಗಳ ಮೇಲೂ ಪ್ರಭಾವ ಬೀರಿತು. ವಂಶ ಪಾರಂಪರ್ಯವಾಗಿ ಬಂದ ರಾಜಕೀಯ ದಬ್ಬಾಳಿಕೆ ಹಾಗೂ ಶ್ರೀಮಂತಿಕೆಗಳನ್ನು ಇದು ಅಲ್ಲಗಳೆಯಿತು. ನೊಂದ ಜನತೆ ಹೇಗೆ ಅಯೋಗ್ಯ ಸರ್ಕಾರವನ್ನು ಬುಡಮೇಲು ಮಾಡಬಲ್ಲದೆಂಬುದಕ್ಕೆ ಇದು ನಿದರ್ಶನವಾಯಿತು. ಕೆಲವರಿಗೆ ದೊರಕುತ್ತಿದ್ದ ವಿಶೇಷ ಸೌಲಭ್ಯ ಸವಲತ್ತುಗಳಿಗೆ ಮುಕ್ತಾಯ ಹಾಡಿತು. ಶ್ರೀಮಂತರು, ಪಾದ್ರಿಗಳು ಆಸ್ತಿಪಾಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲಾಯಿತು. ಸಾಮಾಜಿಕ ಸಮಾನತೆಯನ್ನು ಇದು ಸ್ಥಾಪಿಸಿತು. ಇದರ ಜೊತೆಗೆ ಕೆಲವೊಂದು ಪ್ರಶ್ನೆಗಳನ್ನ ಹೇಳ್ತಾ ಇದ್ದೀನಿ, ಉತ್ತರವನ್ನು ರೆಡಿ ಮಾಡಿಲ್ಲ, ನೀವು ಇದನ್ನು ಓದ್ಕೊಳ್ಬೇಕು. ಚೀನಾ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ ಏನಿದೆ, ಈ ಒಂದು ಪ್ರಶ್ನೆಗೆ ನೀವು ರೆಡಿಯಾಗಬೇಕು. ಇದು ಕೂಡ ಬಹುಮುಖ್ಯ ಪ್ರಶ್ನೆ. ವಿಶ್ವಸಂಸ್ಥೆಯ ರಾಜಕೀಯ ಮತ್ತು ರಾಜಕೀಯೇತರ ಸಾಧನೆಗಳನ್ನು ವಿವರಿಸಿ. ಇದು ಕೂಡ ಬಹುಮುಖ್ಯವಾಗಿರುತ್ತೆ. ಉಳಿದಿರುವಂಥದ್ದು ಮಾನವನ ವಿಕಸನ ಆಗಿರ್ಬೋದು ಅಥವಾ ಫ್ರಾನ್ಸ್ ಕ್ರಾಂತಿ ಬಗ್ಗೆ ನಾನು ಉತ್ತರವನ್ನು ಹೇಳಿದ್ದೀನಿ. ಇದು ಹೋದ ವರ್ಷದ ಪಬ್ಲಿಕ್ ಎಕ್ಸಾಮ್, ಆ್ಯನ್ಯುವಲ್ ಎಕ್ಸಾಮಿನ ಕ್ವಶನ್ ಪೇಪರು. ಸೊ ಡಿಸ್ಟಿಕ್ ವೈಸ್ ಚೇಂಜ್ ಇರೋದ್ರಿಂದ ಒಂದು ಡಿಸ್ಟಿಕ್ಕಿನ ಪೇಪರ್ ಇದಾಗಿರುತ್ತೆ. ಒಂದು ಐಡಿಯಾಕ್ಕೆ ನಿಮಗೆ ಸಿಗ್ಬೋದು. ಮಾನವನ ವಿಕಸನಕ್ಕೆ ಕಾರಣವಾದ ಅಂಶಗಳನ್ನು ಚರ್ಚಿಸಿ, ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ, ರಷ್ಯಾ ಕ್ರಾಂತಿಯ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ, ಜರ್ಮನಿ ಏಕೀಕರಣದ ವಿವಿಧ ಹಂತಗಳನ್ನು ವಿವರವಾಗಿ ಚರ್ಚಿಸಿ ಅಂತ ಇದೆ. ಇದು ಒಂದು ಪೇಪರಲ್ಲಿ, ಆ್ಯನ್ಯುವಲ್ ಎಕ್ಸಾಮ್ ಪೇಪರಲ್ಲಿ ಇದ್ದಂಥ ಪ್ರಶ್ನೆ. ಸೊ ಈ ಹಿಂದೆ ಹೇಳಿದ್ದು 2023-24 ಮಾದರಿ ಪ್ರಶ್ನೆ ಪತ್ರಿಕೆ ಏನಿತ್ತು ಅದರಲ್ಲಿ ಇದ್ದಂಥ ಪ್ರಶ್ನೆ. ಇದಿಷ್ಟು ಕೂಡ ಈ ವರ್ಷ ಇರುವಂತಹ ಪ್ರಶ್ನೆ. ಇದರಲ್ಲಿ ಇನ್ನೊಂದು ಬಹುಮುಖ್ಯ ಪ್ರಶ್ನೆ, ಅಗಸ್ಟಸ್ ಸೀಸರ್ನ ಜೀವನ ಮತ್ತು ಸಾಧನೆಗಳೇನಿದೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.